welcome back to my YouTube channel. That one there was a violation. Personally, I wouldn't have it. This is the first time we four are going on a trip. That too, it's for Varkala. Nice. How much excited are you, Anu? Very much excited. This is after a long time we are going out of Karnataka. Boring. We are too much excited and having butterflies and stuff. Our manel biಟ್ಟಿರೋದೇ ಹೆಚ್ಚು actually. Full excited. ಅವಳು ಬಂದಿರೋದೇ ಹೆಚ್ಚು. ನಾನು ಬಂದಿರೋದೇ ಹೆಚ್ಚು. Do me a favor, please. Get out of here. Get out of here, man. ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ. ಇಲ್ಲಿ ಪರವಾಗಿಲ್ಲ 4 ಜನ ಪ್ಲಾನ್ ಮಾಡ್ಬಿಟ್ಟಿದ್ವಿ 1 ತಿಂಗಳು ಮುಂಚೆ ಅಂತ ಅಂದ್ಬಿಟ್ಟು. ನಾವು ಹೋಗ್ತಿರೋದು ಹುಡುಗಿರು ಬರೀ ನೋಡಿ ಓವರ್ ಆಕ್ಷನ್ ಮಾಡ್ತೀವಿ ಅಷ್ಟೇ ನಾವು. ಟ್ರಿಪ್ಪಿಗೆ ಹೋಗಕ್ಕೆ ಓವರ್ ಆಕ್ಷನ್ ಮಾಡಕ್ಕೆ. Why are you gay? Who says I'm gay? You are gay. Day one on the way to Varkala. ಸೊ ಹಿಂಗೆ ಟ್ರೈನಲ್ಲಿ ಹೋಗ್ತಿದ್ವಿ ಆಯ್ತಾ. ಇವಾಗ ಎಲ್ಲೋ ಜಂಕ್ಷನ್ ಹತ್ರ ನಿಲ್ಸಿದ್ದಾರೆ. ಸೊ ಸಡನ್ ಆಗಿ ಒಂದು ಐಡಿಯಾ ಬಂತು. ಸಿಯಾ ಘೋಷಲ್ ತಳ್ಬಿಟ್ಲು. ಅದೇ ತರ ನಾವು ಇಲ್ಲಿ ಟ್ರೈನ್ ಹೋಗ್ತಿರ್ಬೇಕಾದ್ರೆ ಹಂಗೆ ಹಿಂದೆ ನಿಂತಿದ್ದಾನೆ ಅದು ಹುಡುಗ ಹೋಗಿ ತಳ್ಬಿಟ್ರೆ ತಳ್ಳಿದ್ರೆ ಗೊತ್ತೇ ಆಗಲ್ಲ, ನಿಮ್ಮಲ್ಲಿ ಡೌಟ್ ಬರಲ್ಲ. ಹೋಗಿ ಕುತ್ಕೊಬಿಡಿ ಸೈಲೆಂಟ್ ಆಗಿ. ಇಂಪ್ಲಿಮೆಂಟ್ ಮಾಡಿ ಯಾರಾದ್ರೂ. We don't do that here. ನಾವು ರೀಚ್ ಆದ್ವಿ ವರ್ಕಳಾಗೆ. ಸೊ ನಾವು ವಿ ಆರ್ ಇನ್ ಕ್ಯಾಬ್. ಹಾಯ್ ಮಾಡಿಕೊಂಡು and here we are. Kerala Bamboo House. So here is our room. Dun, 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 dun. So towels illenga. You're teasing me. Naughty. Soap brush kodukrenga. Who's laughing? ನಾವು 2 o'clock ಬಂದು 4 o'clock ರೆಡಿ ಆಗಿ ಇವಾಗ 4:30 ಆಗಿ ಇವಾಗ ನಾರ್ತ್ ಕೇಫ್ಗೆ ಹೋಗ್ತಾ ಇದೀವಿ. ಬನ್ನಿ ನಮ್ಮ ಜೊತೆ. ತುಂಬಾ ಲೇಟ್ ಮಾಡ್ತಿದ್ದಾರೆ. ತುಂಬಾನೇ ಲೇಟ್. Why you bullying me? ಯಾರನ್ನ ಕರ್ಕೊಂಡ್ ಬಂದ್ರು ಮೇಕಪ್ ಹಾಕೋರ್ನ ಕರ್ಕೊಂಡ್ ಬರ್ಬಾರ್ದು. ನಾನು ಮೇಕಪ್ ಹಾಕಿದ್ದೀನಿ ಕಣೆ, ಸುಮ್ಮನೆ ಇರ. ಬಟ್ ನಾನು ಬೇಗ ರೆಡಿ ಆದೆ. Okay. ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ನಾರ್ತ್ ಕ್ಲಿಫ್ ಸುತ್ತಾಡೋಣ. Oh here we go again. ಇವತ್ತು ಅನುಷಾ ನನ್ನ ಕೈಲಿ ಬೈಸ್ಕೊಂಡ್ಲು, ನಾಳೆ ಅಖಿಲ ಬೈಸ್ಕೊಂತಾಳೆ, ನಾಳೆ ಕಾವ್ಯ. ನಾನು ಆಲ್ರೆಡಿ ಆಗಿದೆ. ಕಾವ್ಯಿಂದ ಆಲ್ರೆಡಿ ಆಗೋಗ್ಬಿಟ್ಟಿದೆ. ಮ್ಯಾಸಿವ್ ಸೈಲೆನ್ಸ್. ಟ್ರೈನ್ ಫುಲ್ ಸೈಲೆಂಟ್ ಆಗಿ ಬಂದ್ಬಿಟ್ಲು. Hacker. Surprise, you have a surprise. Surprise, motherfucker. Nam view. ನಾವು ಇನ್ನ ಒಂದೇ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ವಿಡಿಯೋ ತಗೊಂಡು. ಮುಂದೆ ಹೋಗೋಣ ತೆಗಿಯೋಣ ಅನ್ನೋದು ಏನೂ ಇಲ್ಲ. ಇಲ್ಲಿ ನೋಡಿ, ವೇಸ್ಟ್ ಪೀಪಲ್, ವೇಸ್ಟ್ ಗರ್ಲ್ಸ್. ಇಲ್ಲಿ ನೋಡಿ, ಈ ಒಂದು ಹುಡುಗಿ ಕೈಗೆ ಹಾಕೊಳ್ಳೋಕ್ಕೆ ನನ್ನ ಕೈ ನೋಡಿದ್ರ ಎಷ್ಟು ಕ್ಯೂಟ್ ಆಗಿದೆ ನೋಡಿದ್ರ. ಒಂದು ನನ್ನ ಬಾಯ್ ಫ್ರೆಂಡ್ ಕೊಟ್ಟಿದ್ದು, ಇನ್ನೊಂದು ನನ್ನ ಎಕ್ಸು, ಇನ್ನೊಂದು ಆ ಥರ ಎಲ್ಲ ಏನೆಲ್ಲ ಎಲ್ಲ ನಾನು ಅಂಗಡಿಲಿ ತಗೊಂಡಿದ್ದು. 120 ಓನ್ಲಿ. I've decided that I want to die. No, we are just capturing our memories. Yeah. Oh my. Now we are on like what cafe hunt ಆಯ್ತಾ. See, problem is there is a vegetarian in our gang and ನಾವು cafes ಹತ್ರ ಹೋಗ್ಬಿಟ್ಟು ನೀವು ಪ್ಯೂರ್ ವೆಜ್ ಮಾಡ್ತೀರಾ ಅಂದ್ರೆ ಇಲ್ಲ, they mix veg and non-veg, so it's better if you go to some dhaba ಅಂತ ಹೇಳಿದ್ದಾರೆ. So we are on ನಾವು ಇವಾಗ ಆ ಡಾಬಾಗೆ ಹೋಗ್ತಾ ಇದೀವಿ. Wow. ಬನ್ನಿ ನಮ್ಮ ಜೊತೆ ಚಪಾತಿ ತಿಂತೀವಿ. ಇಷ್ಟು ವಿಚಿತ್ರವಾಗಿದೆ ಎಂಟ್ರಿ ನೋಡಿ. ಮಾಡ್ತಿದ್ದೀನಿ ಬಾಬಾ. ನಾ ಬಂದ್ವಿ ಇವಾಗ ಬೀಚ್ಗೆ. ನೋಡಿ, ಇಟ್ಸ್ ಕ್ರೌಡೆಡ್. ನಾವೆಲ್ಲಿ ಫೋಟೋ ತಗೋಬೋದು ಅಂತ ನೋಡ್ತಾ ಇದ್ದೀನಿ. ಈ ಬರೀ ಹೆವಿ ವೇವ್ಸ್ ಇದೆ, ಸೊ ಎಲ್ಲ ಕಡೆ ಲೈನ್ಸ್ ಹಾಕ್ಬಿಟ್ಟಿದ್ದಾರೆ. ಲೈಕ್ ವಿ ಕಾಂಟ್ ಇವನ್ ಗೋ ಟು ಬೀಚ್ ಅನ್ನೋ ಥರ. I don't like where this is going. ಸೊ ನಾವಿವಾಗ ಬೀಚ್ ಎಲ್ಲ ಸುತ್ತಾಡಿ ಎಲ್ಲ ಆಗಿ ಇವಾಗ ಫುಲ್ ಟಯರ್ಡ್ ಇದ್ರೂ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ವಾಪಸ್ ಹೋಗ್ತಾ ಇದ್ದೀವಿ ಬಾಬಾಕಿದ. ಕಂಪ್ಲೀಟ್ ವೆಜ್. ಏನು ಮಾಡೋಕ್ಕಾಗಲ್ಲ, ವೆನ್ ಯು ಹ್ಯಾವ್ ವೆಜ್ ಫ್ರೆಂಡ್ಸ್ ಕೂಡ ಏನೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೆಜ್ ತಿನ್ಕೊಂಡು ಹೊಡೋಣ. ನೂಡಲ್ಸ್ ಮತ್ತು ಪಿಜ್ಜಾ ಆರ್ಡರ್ ಮಾಡಿದ್ದಾರೆ. ಆ್ಯಂಡ್ ಅದರಲ್ಲೂ ಕಂಪ್ಲೇಂಟ್ ಮಾಡ್ತಿದ್ದಾರೆ ಹುಳಿ ಇದೆ ಅಂತ. It is what it is.
So we are standing in front of this cafe, Anna. This fellow is singing so good. Fellow. ಇವತ್ತಿನ ಫಸ್ಟ್ ಡೇ ಇಲ್ಲಿಗೆ ಮುಕ್ತಾಯ. ನಾವು ಕುತ್ಕೊಂಡ್ರೆ ಆಯ್ತಾ, ಆಚೆ ಸುಮ್ಮನೆ ವ್ಯೂ ನೋಡಿಕೊಂಡು ಚಂದ್ರ ನೋಡ್ಕೊಂಡಿರೋಣ ಅಂತ. ಆ್ಯಂಡ್ ಇವಾಗ ನೋಡಿ ಮಳೆ ಸ್ಟಾರ್ಟ್ ಆಯಿತು. ಡೇ ಟು ಬ್ಲಾಗ್. ಸೊ ನಂದು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಇನ್ನೊಂದು ಲಿಪ್ಸ್ಟಿಕ್ ಇಲ್ಲ, ಲಿಪ್ ಬಾಮ್ ಹಾಕೋಬೇಕು ಅಷ್ಟೇ. ಇವಳು ಆಲ್ಮೋಸ್ಟ್ ಕಂಪ್ಲೀಟ್ಲಿ ರೆಡಿ. ಇನ್ನು ಹಾಕಿಲ್ಲ ಸಹ ಅವಳು ಲಿಪ್ಸ್ಟಿಕ್ ಅಂತ ಅಂದ್ಕೊಂಡು ರೆಡಿ ಆಗ್ತಿದ್ದಾಳೆ. ಇವಳು ಇವಾಗ ಸ್ಟಾರ್ಟ್ ಮಾಡಿದ್ದಾಳೆ. ಬೆಳಗ್ಗೆ 5:45 ಎದ್ದೇಳಿ ಅಂದರೆ ನನಗೆ ಎಚ್ಚರ ಆಗೋವರೆಗೂ ಯಾರೂ ಎದ್ದಿಲ್ಲ. ನಾನು 7 ಗಂಟೆಗೆ ಎಚ್ಚರ ಆಗಿದೆ. ಸೊ 7 ಗಂಟೆಗೆ ಎದ್ದು ಎಲ್ಲ 8 ಗಂಟೆಗೆಲ್ಲ ಬೇಗ 5 ನಿಮಿಷದಲ್ಲಿ ಎಲ್ಲರೂ ಸ್ನಾನ ಮಾಡಿಕೊಂಡು ಹಿಂಗಾಗಿ ರೆಡಿಯಾಗಿ ನಿಂತಿದ್ದೀವಿ. ಇವಾಗ ಗಾಡಿ ರೆಂಟಿಗೆ ಹೋಗಬೇಕು. ನನ್ನ ಹತ್ರ ಲೈಸೆನ್ಸ್ ಇದೆ, ಮಿಕ್ಕಿದ 3 ಜನರ ಜೊತೆನೂ ಲೈಸೆನ್ಸ್ ಇಲ್ಲ. ಸೊ ನೋಡೋಣ, ಹೋಗ್ಬಿಟ್ಟು ಮಾತಾಡಬೇಕು. ಆಮೇಲೆ ಅಕಸ್ಮಾತ್ ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸ್ತಾ ವೇಸ್ಟ್ ನನ್ನ ಮಕ್ಕಳು. ಆಮೇಲೆ ಅಕಸ್ಮಾತ್ ಗಾಡಿ ಆಗಿಲ್ಲ ಅಂದರೆ ವಿ ಹ್ಯಾವ್ ಟು ಲುಕ್ ಫಾರ್ ಎನಿ ಅದರ್ ಟ್ರಾನ್ಸ್ಪೋರ್ಟ್. ಲೇಟ್ ಮಾಡಿ, ಅದು ಅಲ್ಲದೆ ನಾವು ಒಂದು ರೀಲ್ ಮಾಡೋಕ್ಕೆ 1 ಅವರ್ ತಗೊಂಡು, ಅಯ್ಯೋ ದೇವ್ರೇ. ಹಾಯ್ ಮಾಡಿ ಡಾಗಿಗೆ. ಹಾಯ್. ಏನು ಸಾಕಾಗಿದೆ ಅಂದರೆ ಈ ರೋಡ್. Here you go again. Slow. ಇವಾಗ ನಾವು ಹೋಗ್ತಿದ್ದೀವಿ ಆಟೋಲಿ. 4 ಜನ ಒಂದೇ ಆಟೋಲಿ ಕೂತಿರೋದು ನೋಡಿ. ಮೇಲೆ ಒಬ್ಬರು ಹುಚ್ಚಿರ್ತಾರ. ಸೊ Me personally, I wouldn't take this level of disrespect. ಪ್ರಾಬ್ಲಮ್ ಮಾಡಿರೋದು ಅನುಷಾ. ಆಮೇಲೆ 1 hour ರೆಡಿ ಆಗಿದ್ದು. ಸರ್ಪ್ರೈಸ್ ಮಾಡಬೇಕಾಗಿತ್ತು. ರೆಂಟ್ ಮಾಡಿಲ್ಲ, ಮಳೆ ಅಂತಲ್ಲ, ಲೇಟಾಗಿ ಎದ್ದಿದ್ದೀವಿ. ಬೈಕ್ ಸಿಕ್ಕಿಲ್ಲ, ಅವ್ರು ಕಾಲೇಜ್ ಪಿಕ್ ಮಾಡಿಲ್ಲ. ನಾವಿವಾಗ ನಾಷ್ಟ ಮಾಡಕ್ಕೆ ಬಂದಿದ್ದೀವಿ. ಅಲ್ಲಿ ಇಡಿಯಾಪಂ, ದೋಸೆ, ಪರಂಬುರಿ, ಕಾಫಿ. ಅಖಿಲನ ಕಷ್ಟಪಟ್ಟು ಒಪ್ಪಿಸಿ ಇಡಿಯಾಪಂ ತಿನ್ನಿಸ್ತಾ ಇದ್ದೀವಿ. ಸೊ ನಾವಿವಾಗ ಬಂದಿದ್ದೀವಿ ಜಟಾಯುಗೆ. ಆಲ್ಮೋಸ್ಟ್ ಇವಾಗ ಎಷ್ಟು ಪರ್ ಹೆಡ್ 555 ಆಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡು ನೋಡಿ, ಲೇಟಾಗಿ ಬಂದಿರೋದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ. ಸೊ ನಾವು ಬಂದಿರೋ ಟೈಮಲ್ಲಿ ಮಳೆ ಬರ್ತಿದೆ. ವೈಟಿಂಗ್ ಲೈನ್, ವೇಡಿಂಗ್ 2,000 years later. ಜಟಾಯು ಫುಲ್ ಮಳೆ ಬರ್ತಿದೆ ಇಲ್ಲಿ. ಹಿಂದೆ ಸಹ ವ್ಯೂ ಸಖತ್ತಾಗಿದೆ. ಅದು ಬೇರೆ ಡ್ರಿಸ್ಲಿಂಗ್. 1 hour ಏನಾಯಿತು, ಆಮೇಲೆ ಡ್ರಿಸ್ಲಿಂಗ್ ಆಯಿತು. ನಾವು ಇವಾಗ ಜಟಾಯುಗೆ ಒಂದು ರೌಂಡ್ ಹಾಕೊಂಡು ಹೋಗ್ತಾ ಇದ್ದೀವಿ. ಜಟಾಯು ಇದ್ರೆ ಇಲ್ಲಿದೆ ದೇವಸ್ಥಾನ. इधर भी जाओ, इधर भी देखो ವಿಡಿಯೋ. ನನ್ನ ಸ್ಟೋರೇಜ್ ಫಿಲ್ ಆಗಿದೆ, ಸೊ ಅದಕ್ಕೆ ಬೇಗ ಕವರ್ ಮಾಡ್ತಿದ್ದೀನಿ. ನಾವಿಲ್ಲಿ ಬಂದಿದ್ದೀವಿ ಕಾಪಿಲ್ ಬೀಚ್ ಊಟಕ್ಕೆ. ಇಲ್ಲಿ ರೈಸ್, ಚಿಕನ್ ಕರಿ, ಅವಳು ವೆಜ್ ಫ್ರೈಡ್ ರೈಸ್. ಸೊ ದೂರ ಇದ್ದಾಳೆ ಅವಳು. ನಾವು ಬಂದ್ವಿ ನಮ್ಮ ಊರಿಗೆ ಆಫ್ಟರ್ ಲಾಟ್ ಆಫ್ ಡಿಸ್ಕಷನ್ಸ್. ನಾವು 3 ಜನ, ಯಾಕಂದರೆ ನನ್ನ ಫ್ರೆಂಡ್ ಒಬ್ಳು ವೆಜಿಟೇರಿಯನ್ ಇದ್ದಾಳೆ. ಸೊ ಹಾಗೆ ನಾವು ಹೋಗ್ತಿದ್ದೀವಿ ಟೆಂಪಲ್ ವರ್ಕಳ ಬಳ್ಳಿ ಮಂಟಪಂ ಟೆಂಪಲ್ ಅಂತ. ಇಟ್ಸ್ ಆಫರಿಂಗ್ ಟೆಂಪಲ್, ಪೀಸ್ ಆಫರಿಂಗ್ ಟೆಂಪಲ್. ಈ ಟೆಂಪಲ್ ಬರೀ ಬಲಿ ಕೊಡೋದಕ್ಕೆ ಅಂತೆ. ಸೊ ಯು ಕಾಂಟ್ ಲೈಕ್ ಎಕ್ಸ್ಪೆಕ್ಟ್ ಎನಿ ಟೆಂಪಲ್ ಹಿಯರ್. ಮಾರ್ನಿಂಗ್ ಬೀಚ್ ವ್ಯೂ ಅಂತ ಅಂದ್ಕೊಂಡು ಖುಷಿ ಪಡಬೇಕಷ್ಟೇ. ಇಲ್ಲಿ
ನಾವಿವಾಗ ಚೆಕ್ಔಟ್ ಮಾಡಿ ಹೊರಡ್ತಿದ್ದೀವಿ ಟ್ರಿವಾಂಡ್ರಮ್. ನಾವಿವಾಗ ಕೆಫೆ ಸರ್ವಾಗೆ ಬಂದು ತಿಂದು ಹೋಗ್ತಾ ಇದೀವಿ. ನನ್ನ ಮಧ್ಯದಲ್ಲಿ ವ್ಲಾಗ್ ಮಾಡೋದು ಮಾಡ್ತಾ Again. ನಾವಿವಾಗ ಟ್ರಿವಾಂಡ್ರಮ್ ಹೋಟೆಲ್ ಚೆಕ್ ಇನ್ ಆಗ್ತಿದ್ದೀವಿ. ಸೆರೆನಿಟಿ ಮನೆ ಥರ ಇದೆ. A few moments later. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ನಾವು ಹೋಗ್ತಿದ್ದೀವಿ ಕೋವಲಂ ಬೀಚ್. ನಾವಿವಾಗ ಬಂದಿದ್ವಿ ಕೋವಲಂ ಬೀಚ್. ನಾವಿವಾಗ ಬಂದಿದ್ದೀವಿ ಪರಶುರಾಮ ದೇವಸ್ಥಾನ. ಇಲ್ಲಿ ನಾವು 3 ಜನ ಫುಲ್ ಪ್ಯಾಕ್ಡ್ ಅಪ್. ನಾನು ಒಳಗಡೆ ಹೋಗೋದಿಲ್ಲ ಬಿಕಾಸ್ ವೆಸ್ಟರ್ನ್ ಔಟ್ಫಿಟ್ ಅಲ್ಲ, ಕಳೆದು ಬೇಡ ಅಂತ ಇಲ್ಲಿಂದಾನೆ ನೋಡ್ಕೊಂಡು ಹೋಗ್ಬಿಡ್ತೀನಿ. ಅವರಿಬ್ರು ಒಳಗಡೆ ಹೋಗ್ಬೋದು. ಓಕೆ ಬಾಯ್. ಇಲ್ಲಿ ನೋಡಿ ಒಂದು ಏನೋ ಸೇತುವೆ ಥರ ಇದೆ. ಇವಳೇ ಕಾಫಿ ಮಾಡಿದ್ದು ನೋಡಿ. ಹತ್ಕೊಂಡ್ಬಿಡ್ತಾಳಿಲ್ಲ ಅಂದರೆ ಅವಳೇ ಏನು ಸಖತ್ತಾಗಿ ಕಾಫಿ ಮಾಡಿದ್ಲು. ಅವಳು ಬಾರಿ ಇಲ್ಲಿ ಹಾಕಿಲ್ಲ. ಇವಳು ಸಖತ್ತಾಗಿ ಪಾತ್ರೆ ತೊಳೆದ್ಲು. ನಾನು ಸಖತ್ತಾಗಿ ನಿಂತ್ಕೊಂಡು ಕಾಫಿ ಕುಡಿತೀನಿ. ಬ್ಲಾಗ್ ಮಾಡ್ತಿದ್ದೀನಿ ಅಲ್ವಾ. ಇದ್ದೀವಿ, ಕಾಫಿ ಮಾಡ್ಕೊಂಡ್ವಿ, ನಾನು ಬೂಸ್ಟ್ ಮಾಡ್ಕೊಂಡೆ. ಚಿಯರ್ಸ್. ನಾವಿವಾಗ ಹೋಗ್ತಿದ್ದೀವಿ ಪದ್ಮನಾಭ ಸ್ವಾಮಿ ಟೆಂಪಲ್. ಸೊ ಟೈಮ್ 3 ಗಂಟೆ ಆಗಿದೆ. ಕಾವ್ಯ ಅಲ್ಲಿ ಇದೆಲ್ಲ. ಈಗ ನಾವು 3 ಜನ ಹೋಗ್ತಿದ್ದೀವಿ. ಗರ್ಲ್ಸ್ ಪ್ರಾಬ್ಲಮ್. ನಾವು 3:30 ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಟೈಮ್ ಇವಾಗ ಎಕ್ಸಾಕ್ಟಾಗಿ 3:30 ಇದೆ. ಕ್ಲಾಕ್ ರೂಮಲ್ಲಿ ಫೋನ್ ಕೊಟ್ಬಿಟ್ಟು ವಿಲ್ ಗೋ ಟು ದರ್ಶನ. ನಮ್ಮ ಕೇರಳ ಟ್ರಿಪ್ ಮುಗೀತು ಆಲ್ಮೋಸ್ಟ್. ನಾವು ಪದ್ಮನಾಭ ಸ್ವಾಮಿ ಟೆಂಪಲ್ ಹೋಗಿ ಆಮೇಲೆ ಅಟಕಲ್ ಭಗವತಿ ಟೆಂಪಲ್ಗೆ ಹೋಗಿ ಆಮೇಲೆ ಬಂದು ನಾನು ಜೀರಾ ರೈಸ್ ಮಾಡಿ ಎಲ್ಲ ಪ್ಯಾಕಿಂಗ್ ಮುಗಿಸಿ ಇವಾಗ ನಾಷ್ಟಕ್ಕೆ ಕೂತಿದ್ದೀವಿ. ಅಷ್ಟೇ ಅಷ್ಟೇ. ನೋಡಿ ನಾನು ಮಾಡಿರೋ ಅಡುಗೆನ ತಿಂತಾ ಇದ್ದಾರೆ, ನನ್ನ ಬದುಕಿದ್ದಾರೆ. ಹೆಂಗಿದೆ ಊಟ? ಓಕೆ. ಹೆಂಗಿದೆ ಊಟ? ಹೇಗಿದೆ ಊಟ? ಖಾರವಾಗಿ ನಂಗೆ ಇಷ್ಟ ಥರನೇ ಮಾಡಿದ್ದಾರೆ. ಅದೇ ಹೇಳಿದ್ ನಾನು ಖಾರ ಖಾರ ಅಂತಲ್ಲ, ಹಾಕಿ ಎಲ್ಲ ಮೆಣಸಿನ್ಕಾಯಿ ನಂಗೆ ಇಷ್ಟ ಬರೋ ಥರನೇ ಚೆನ್ನಾಗಿ ಮಾಡ್ಕೊಟ್ಟಾರೆ. ಯಾರು ಕೇರಳ ಅವರು ಒಬ್ರು ಹಂಗೆ ಮಾಡ್ಕೊಡ್ಲಿಲ್ಲ ಅವಳಿಗೆ. ಸ್ಪೈಸಿನೂ ಇಲ್ಲ ಏನೂ ಇಲ್ಲ. ಉಪ್ಪು ಖಾರ ತಿಂದರೆ ಹೆಂಗೆ ಬದುಕ್ತಾರೆ ಇವರೆಲ್ಲ? ಎಲ್ರಿ ಬದುಕ್ತೀರಾ? ಇವಾಗ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರ್ಗೆ. ವಿ ಚೆಕ್ಡ್ ಔಟ್ ಅವರ್ ಹೋಟೆಲ್. ನಾವಿವಾಗ ಲೂಲು ಮಾಲ್ ಬಂದಿದ್ವಿ, ಊಟ ಮಾಡಿದ್ವಿ, ಫುಲ್ ಮೀಲ್ಸ್ ತಿಂದ್ವಿ, ನಿದ್ದೆ ಬರ್ತಿದೆ, ಹೋಗುವಾಗ ಮಲ್ಕೋತೀವಿ. ನಮ್ಮ ಸ್ಲೀಪ್ ಶೆಡ್ಯೂಲ್ ಹೋಟೆಲಲ್ಲಿ ತಿಂದ್ಬಿಟ್ಟು ಅಲ್ಲೇ ಪಾಚಿ. ನಾನು ರೆಗ್ಯುಲರ್ ಪಾಚಿ. ಸ್ಲೀಪ್ ಡಿಪ್ರೈವ್ಡ್. ಡಿಪ್ರೆಷನ್ 2 days ಇಂದ ಆಲ್ರೆಡಿ ಡಿಪ್ರೆಷನ್. ಜಾರಿ ಛಲ್ ಅಷ್ಟೇ ಗಾಯ್ಸ್, ಬ್ಯಾಂಗ್ಳೂರ್ ರೀಚ್ ಆದ್ವಿ. ಇವಾಗ ಮನೆಗೆ ಹೋಗ್ತಿದ್ದೀವಿ. ಬಾಯ್ ಬಾಯ್. ನನ್ನ ಬ್ಲಾಗಿಗೆ ಬಾಯ್ ಹೇಳ್ರೆ. ಅಷ್ಟೇ ಮುಗೀತು ನನ್ನ ಬಾಯ್. ಅಷ್ಟೇ ಮುಗೀತು ನನ್ನ ಬ್ಲಾಗ್. ಬಾಯ್. ಮುಗೀತಲ್ಲ. ಮತ್ತೆ ಸಿಗೋಣ ಹೊಸ ಬ್ಲಾಗಲ್ಲಿ. ಯಾರ ಜೊತೆ ಮಾಡ್ತೀನೋ ಗೊತ್ತಿಲ್ಲ, ಇವ್ರ ಜೊತೆ ಮಾತ್ರ ಮಾಡಲ್ಲ.